ಸರ್ಕಾರಿ ಕಚೇರಿಗಳ ಅಧಿಕಾರಿಗಳ ಹತ್ರ ಡೀಲಿಂಗು ದಲ್ಲಾಳಿಗಳ ನೀವು? ಇಲ್ಲ ಸರ್, ಯಾವ ದಲ್ಲಾಳಿಗಳಿಲ್ಲ. ತಾಲೂಕು ಆಫೀಸ್ ಸಮಸ್ಯೆ ಬೇಡ ಸರ್, ತಾಲೂಕು ಆಫೀಸ್ ಸಮಸ್ಯೆ ಬೇಡ. ಹತ್ತು ಬಿಟ್ಟಿನಿ ಸರ್, ಕೂತ್ಕೊಂಡು ಹತ್ತು ಬಿಟ್ಟಿನಿ. ಸರ್ಕಾರಿ ಫೈಲ್ ಕಡತಾಗ ಏನೋ ಬರೀತಾ ಇತ್ತು. ಇಲ್ಲ ಸರ್, ಬರ್ದಿಲ್ಲ. ಈಗ ನಾನೇ ನೋಡಿದೆ ಅಲ್ಲಿ. ಇಲ್ಲಿ ನೋಡ್ಬೋದು, ನಾನು ಬಂದ ಮೇಲೆ ಈ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ. ನಾಚಿಕೆ ಆಗುತ್ತೆ ಕಣ್ರಿ ನಮ್ಗೆ ಹೇಳ್ಕೊಳಕ್ಕೆ. ರೆಡ್ ಡೆಂಟಾಗಿ ಬಂದು ದಲ್ಲಾಳಿ ಹಿಡಿದಾಕಿದೀವಿ. ಇದೇ ಒಂದು ಸ್ಪಾಟಲ್ಲಿ ದಲ್ಲಾಳಿ ಕೂತ್ಕೊತಿದ್ದು, ಇದೇ ಸ್ಪಾಟಲ್ಲಿ ಬರೆಯೋದು. ಯಾರು ಪರ್ಮಿಷನ್ ಕೊಟ್ರಿ ಇವ್ರಿಗೆ? ಇಲ್ಲೊಬ್ಬ ಏಜೆಂಟ್ ಕೂತ್ಕೊಂಡಿರೋದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಫೀಸಿಂದ ದೂರ ಹೋಯ್ತಾರೆ ಅಂತಂದ್ರೆ ಎಷ್ಟು ಹೀನಾಯುವಂಥದ್ದು ಪರಿಸ್ಥಿತಿ ಇದು. ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ತಪ್ಪೇ ಮಾಡಿಲ್ಲ ಅಂತಂದ್ರೆ ನಿಂತ್ಕೊಳ್ಳಿ, ಧೈರ್ಯವಾಗಿ ಮಾತಾಡ್ಲಿ. ಹೆಂಗಾದ್ರೂ ಅಧಿಕಾರಿಗಳು ಹಾಳಾಗೋಲಿ. ನಮ್ಮ ಎಡ್ತಿರೋ ತಾಲಿನಾರ ಅಡ ಮಾಡ್ಬಿಟ್ಟು ಇವ್ರು ಕೊಡ್ಲೇಬೇಕು. ನಮ್ಮ ಎಡ್ತಿರೋ ತಾಲಿನಾರ ಅಡ ಮಾಡ್ಬಿಟ್ಟು ಕೊಡ್ಬೇಕು. ಏನಕ್ಕೆ ಸರ್ ಅದು? ಇಲ್ಲ ಸರ್, ಇಲ್ಲಿದೆಯಲ್ಲ ಸಾಕ್ಷಿ, ಇಲ್ಲಿದೆಯಲ್ಲ ಸರ್ ಅದು. ಈಗ ನಾವು ಇಲ್ಲಿ ನೀವು ಇಲ್ಲ ಅಂತ ಹೇಳಿ ಸಾಕ್ಷಿ ಇಲ್ಲಿದೆಯಲ್ಲ. ಏನಿದು ಅಲ್ಲ, ಈಗ ಮಾಡೋದು ಅಷ್ಟೇ. ಎಂತ ಅಸಹ್ಯ ಅಧಿಕಾರಿಗಳಿದ್ದಾರೆ ಅಂತ ಅನ್ಸಲ್ಲ ನಿಮ್ಗೆ ನಿಮ್ಮ ತಾಲೂಕಲ್ಲಿ? ಖಂಡಿತ ಇದ್ದಾರೆ ಸರ್, ಹೌದು ಖಂಡಿತ ಇದ್ದಾರೆ ಸರ್. ಅಂತ ಯಾರು ಒಬ್ರು ಅಧಿಕಾರಿ ಕೂತಿರ್ಬೋದಾಯ್ತಲ್ಲ ಸರ್, ಇಲ್ಲಿ ಒಬ್ರು ಅಧಿಕಾರಿ ಕೂತಿಲ್ಲ. ಈಗ ನೀವು ಬಂದ ತಕ್ಷಣ ಎಲ್ಲ ಅಧಿಕಾರಿಗಳು ಹೊರಗಡೆ ಹೋಗೋರು. ಏನಕ್ಕೆ ಹೋದ್ರಿ? ಈಗ ದುಡ್ಡು ಕೂತ್ಕೋಬೇಕಾನೆ ಇವರು. ನೀವು ಕೇಳ್ತಿರೋದು ಅವನ್ನ ಲಂಚ ತಿಂದ ಗಂಟೆ ಹೋಗಿರೋದು ಅವರು. ಕೇಳ್ಬೇಕಾದ್ರೆ ಅವರೇ ಗೆದ್ದೋದ್ರು. ಯಾರು ನೀವು? ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ. ಅನಿಲ್ ಚಿಕ್ಕಮಾದವ್ರಿಗೂ ಕೂಡ ಈ ಗಮನಕ್ಕೆ ಬರ್ಬೇಕು, ಅವ್ರ ಗಮನಕ್ಕೆ ಇದು ಹೋಗ್ಬೇಕು. ಅವ್ರ ಗಮನಕ್ಕೂ ಸುಮಾರು ಸಲ ಹೋಗಿದೆ ಸರ್. ಅವ್ರ ಕೈಲಿ ಏನು ಮಾಡಕ್ ಆಯ್ತಾ ಇಲ್ಲ. ರೈತರುಗಳು ಹೋಗೋದು, ನೆಕ್ಸ್ಟ್ ಇಲ್ಲಿ ಅಧಿಕಾರಿಗಳು ಕೊಡೋದು, ಇಲ್ಲಿ ವ್ಯವಹಾರವನ್ನ ಕುದುರಿಸೋದಂಥದ್ದು. ಆ ಕುದುರಿಸುವಂತಹ ಕೆಲಸವನ್ನ ನೋಡಿ ಇಲ್ಲಿ ಈ ರೀತಿ ಇರೋರೇ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ನಾನು ವಿತ್ ಎವಿಡೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ. 15 ದಿನ ಇಲ್ಲಿ ನಾನು ಬಂದು ಇಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದೀನಿ. HD ಕೋಟೆಯಲ್ಲಿರುವಂತಹ ತಾಲೂಕು ಕಚೇರಿಯಲ್ಲಿ ನಾನಿರುವಂಥದ್ದು. ಯಾಕಂದರೆ ಆಡಳಿತ ವಿಭಾಗದಲ್ಲಿದ್ದೀನಿ. ಇಲ್ಲಿ ಒಂದಿಷ್ಟು ದಲ್ಲಾಳಿಗಳ ಹಾವಳಿ ಇದೆ, ಮತ್ತು ಅಧಿಕಾರಿಗಳು ಮತ್ತು ಲಂಚದ ಅವತಾರಗಳು ಕೂಡ ಕೇಳಿಬರ್ತಿದೆ ಅನ್ನೋ ಒಂದು ಆರೋಪ ಏನಿದೆ. ಅದನ್ನು ಒಂದು ಪರಿಶೀಲಿಸಿ ನಾವು ಕೂಡ ಇವತ್ತು HD ಕೋಟೆಯಲ್ಲಿರುವಂತಹ ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದೀವಿ. ನೀವು ಗಮನಿಸ್ಬೋದು, ಈಗಾಗಲೇ ಇಲ್ಲಿರುವಂತಹ ಅಧಿಕಾರಿಗಳು ಯಾರು ಕೂಡ ಅಧಿಕಾರಿಗಳಿಲ್ಲ. ಈಗಾಗಲೇ ನೀವು ಗಮನಿಸ್ಬೋದು, ಇಲ್ಲಿರುವಂತಹ ವರ್ಕರ್ಸ್ ಆಗಿರ್ಬೋದು ಮತ್ತು ಒಂದಿಷ್ಟು ಜನಗಳಾಗಿರ್ಬೋದು ಈಗಾಗಲೇ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದು ಸರ್, ತಮ್ಮ ಹೆಸರು? ID ಕಾರ್ಡ್ ಹಾಂ ಅಲ್ಲ, ID ಕಾರ್ಡ್ ಹಾಕಿಲ್ವಲ್ಲ? ಇಲ್ಲ ಹಾಕಿಲ್ಲ. ಪಬ್ಲಿಕ್ಕು ಮತ್ತು ಆ ಸೀಟಲ್ಲಿ ಕುಂತಿದೆ ಮಾಮಿ ಕುಂದೇಶ್ವರ ಅಷ್ಟೇ. ಅದು ಯಾರ್ದು? ಅದು ಪೆನ್ ಅವ್ರಿಗೆ ಚೇಂಬರ್ ಇದು ಯಾರ್ದು? ಯಾರು ಕೂತ್ಕೊಳ್ಳೋದು? ಯಾರು ಕೊಲ್ಲ ಸರ್? ನೀವು ಕೂತಿದ್ದೀರಲ್ಲ? ಇಲ್ಲ, ನಾನು ಕುದ್ದಿ ಅಷ್ಟೇ. ನಾವು ಕೂತಿದ್ದೆ. ಸರ್ಕಾರಿ ಫೈಲ್ ಕಡತಾಗ ಏನೋ ಬರೀತಾ ಇದ್ರಿ? ಇಲ್ಲ ಸರ್, ಬರ್ದಿಲ್ಲ. ಈಗ ನಾನೇ ನೋಡಿದೆ ಅಲ್ಲಿ. ಅರ್ಜಿ ಕಷ್ಟ. ಇಲ್ಲೇನು ಅರ್ಜಿ ಬರೀತಾ ಇದ್ರಿ? ಏನೋ ಇಲ್ಲ ಬಿಡಿ. ಏನೋ ನಿವೇದನ ಏನೇನೋ ಬರೀತಾ ಯಾವ್ದು ನಮ್ದಲ್ಲ ಸರ್, ಅದು ರೈಟ್ ನಮ್ದಲ್ಲ ಸರ್. ಅದು ಇಲ್ಲಿ ಸರ್, ರೈಟ್ ಇದೆ. ಇಲ್ಲಿ ಯಾರು ಸರ್? ಇಲ್ಲೆಲ್ಲ ಅಧಿಕಾರಿಗಳಿಲ್ಲ ಅಲ್ಲ? ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಇಲ್ಲ ಇಲ್ಲ, ಒಂದು ನಿಮಿಷ ಕೂತ್ಬಿಡಿ ಪ್ಲೀಸ್, ದಯವಿಟ್ಟು ಕೂತ್ಬಿಡಿ. ಇಲ್ಲ ಬಿಡಿ ಸರ್. ಇಲ್ಲ, ಕೂರಿ ಸರ್. ನೀವು ಇಲ್ಲಿ ಎಂಪ್ಲಾಯ್ ಅಂತ ನಾವು ಅಂದ್ಕೊಂಡಿದ್ದೀವಿ, ನೀವು ಎಂಪ್ಲಾಯ್ ಎಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಇಲ್ಲ, ಎಂಪ್ಲಾಯ್ ಎಲ್ಲ. ಇದೇನಿದೆ? ನೀವು ಹೇಳ್ಬೇಕು ಇದೇನಂತ. ನೀವು ಎಂಪ್ಲಾಯ್ ಎಲ್ಲ ಓಕೆ. ಅರ್ಜಿ ಯಾಕೆ ಇಲ್ಲಿ ನೀವು ಬರೋಂಥ ಸಾರ್ವಜನಿಕರ ಬಳಿ ಯಾಕೆ ಅರ್ಜಿ ಇಸ್ಕೊತೀರಾ? ಇಲ್ಲ ಬಿಡಿ ಸರ್. ಯಾಕೆ ಬರಿತಾ ಇದ್ದೀರಾ? ಸರಿ, ಏನೋ ಒಂದು ಮಾನವೀಯತೆ ಬರಲ್ಲ, ಮುಗ್ಧರು ಬರ್ಕೊಡ್ತೀರಾ, ಸರಿ. ಇದೇನಿದೆ? ನೆಕ್ಸ್ಟ್ ನೀವು ಕೂರಬೇಕು. ಇಲ್ಲ ಹೇಳಿ ಸರ್, ಏನು ಹೇಳಿ ಸರ್. ಕಂಟಿನ್ಯೂಸ್ ರೆಕಾರ್ಡ್ ಕೊಡಿ. ಇದು ಒಂದು ಸ್ಟಿಂಗ್ ಆಪ್ರೇಷನ್ ಮಾಡಿದ್ದೀವಿ ಸರ್ ನಾವು. ಒಂದು 15 ದಿನದಿಂದ ತಾಲೂಕು ಆಫೀಸಿಗೆ ಬರ್ತಾಯಿದ್ದೀವಿ, ಮಾಡಿದ್ದೀವಿ. ನಿಮ್ಮದೊಂದು ಒಂದು ವಿಡಿಯೋ ಸಿಕ್ಕೈತೆ ನೋಡಿ, ಈ ವಿಡಿಯೋ ನೋಡಿ. ನೀವು ಅಧಿಕಾರಿ ಅಲ್ಲ ಅಂತ ಹೇಳಿದ್ರಿ ತಾನೆ? ನೀವೇ ತಾನೆ ಇದು? ಇದಿದೆ, ನೀವು ತಾನೆ? ಓಕೆ, ನೆಕ್ಸ್ಟ್ ತಗೊಳ್ಳಿ, ಇಟ್ಕೊಳ್ಳಿ ಸರ್. ನೀವೇ ನೋಡಿ ವಿಡಿಯೋ ನೋಡಿ. ಯಾರದಲ್ಲಿ ಕೂತಿರೋದು ಯಾರು? ಅಲ್ಲಿ ನಿಂತಿರೋ ರೈತರು ಯಾರು?
ರೈತ ಅಧಿಕಾರಿ ಬಳಿ ಬರಬೇಕು ಅಥವಾ ಇಲ್ಲಿ ಕೂತಿರೋ ಏಜೆಂಟ್ಗಳ ಹತ್ರ ಬಂದು ಕೆಲಸ ಮಾಡಿಸ್ಕೋಬೇಕು. ಅಲ್ಲ ನೋಡಿ ಫುಲ್ ನೋಡಬೇಕು ಅಲ್ಲಿ ಏನು ಮಾಡ್ತೀರಾ ಅಂತ ಇಲ್ಲ ಇಲ್ಲ ಬಿಡಿ ಸರ್. ದಯಮಾಡಿ ನೋಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಆರ್ಡ್ರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ನೀವು ಮಾಡಿದ ಕೆಲಸ ಏನಿಲ್ಲ ಅಂತ ನೋಡಿ. ಏನಕ್ಕೆ 300 ರೂಪಾಯಿ ದುಡ್ಡು ಇಸ್ಕೊತೀರಲ್ಲ ಏನಕ್ಕೆ? ಇಲ್ಲ ಇಸ್ಕೊಂಡು ನೋಡಿ ಸರ್. ಅಲ್ಲಿ ನೋಡಿ, ನಾನು ಸುಳ್ಳು ಹೇಳ್ಬೋದು, ವಿಡಿಯೋ ಸುಳ್ಳು ಹೇಳುತ್ತಾ ಸರ್? ತೋರಿಸಿ, ಇಲ್ಲೂ ಬೇಕಾದ್ರೆ ಜನ ಇದ್ದಾರೆ, ತೋರಿಸಿ. ಇಲ್ಲಿ ಅಲ್ಲ ಆ ವಿಡಿಯೋ ಬೇಡ, ಆ ವಿಡಿಯೋ ಬೇಡ. ನೀವು ದುಡ್ಡು ಈಸ್ಕೊಂಡಿಲ್ಲ ನಾನಲ್ಲ ಅಂತ ಅಷ್ಟು ಇದಾಗಿ ಹೇಳ್ತಿದ್ದೀರ. ಇಲ್ಲಿ ನೆಕ್ಸ್ಟ್ ನೋಡಿದ್ರ ಇಲ್ಲಿ ಹಾಂ, ಇಲ್ಲಿ ನೋಡಿ ಅಮೌಂಟ್ ಎತ್ತಾರೆ, ದುಡ್ಡು ಕೊಡ್ತಾರೆ. ನೀವು ಹೇಳ್ತಾ ಇದ್ದೀರಾ ನಾನು ಇಲ್ಲಿ ಕೆಲಸ ಮಾಡೋಕ್ಕಲ್ಲ, ನಾನು ಪಬ್ಲಿಕ್ಕು, ನಾನು ಕೂತಿದ್ದೀನಿ ಅಂತ ಹೇಳ್ತೀರಾ. ವಿಡಿಯೋ ತೋರಿಸ್ತಾ ಇದ್ದೀನಲ್ಲ ಸರ್, ಯಾರು ಅಧಿಕಾರಿ, ಯಾರು ನೀವು, ಯಾರು ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಏನಿಲ್ಲ, ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಯಾರು ಸರ್? ಬನ್ನಿ ಸರ್, ನೀವು ಯಾರು ಸಾರ್ವಜನಿಕರು? ಬನ್ನಿ ಸರ್, ಇಲ್ಲಿ ಯಾರು ಅಧಿಕಾರಿ, ಮೇಲಧಿಕಾರಿ, ಬನ್ನಿ ಸರ್, ಬನ್ನಿ ಸರ್. ಇವಾಗ ನೋಡಿ, ಇದು ಇವರಲ್ವಾ? ಇವರಲ್ವಾ? ಇವರೇನೆ ಅವರು. ಅವರೇ ತಾನೆ? ಅವರೇನೆ. ಓಕೆ. ಇಲ್ಲಿ ನಾನು ಸಾರ್ವಜನಿಕರಾಗಿ ಕೂತಿದೆ ಅಂತ ಹೇಳಿದ್ರು ಅಲ್ವಾ? ಸಾರ್ವಜನಿಕರಿಗೆ ಆಚೆ ಇರೋದು ಆ ಥರ ಕೂರ್ಸಂಗಿದ್ರೆ ಸರ್ಕಾರಿ ಕಚೇರಿ ಇವತ್ತು ಉದ್ಧಾರ ಆಗಿರೋದು. ಓಕೆ, ಇಲ್ಲಿ ನೋಡಿ. ಇವ್ರು ಯಾರು? ಸಾರ್ವಜನಿಕ ವ್ಯಕ್ತಿ ಒಬ್ರು. ಈಗ ಏನು ಮಾಡಲ್ಲ? ದುಡ್ಡು ಕೊಟ್ಟರೆ ಇಸ್ಕೊಂಡ್ರು. ಏನಕ್ಕೆ ಸರ್ ಅದು? ಇಲ್ಲ ಸರ್. ಇಲ್ಲಿದೆಯಲ್ಲ, ಈ ಸಾಕ್ಷಿ ಇಲ್ಲಿದೆಲ್ಲ ಸರ್ ಅದು. ಈಗ ನಾವು ಇಲ್ಲಿ ನೀವು ಇಲ್ಲ ಅಂತ ಹೇಳಿ ಸಾಕ್ಷಿ ಇಲ್ಲಿದೆಲ್ಲ ಸರ್. ಏನಿದು? ಅಲ್ಲ ಈಗ ಮಾಡೋದು ಅಷ್ಟೇ. ಚೇಂಜ್ ಅಂತ ಸರ್ ನಿಮ್ಗೆ ಅನ್ಸುತ್ತೆ ಇದು ಚೇಂಜ್ ಇಸ್ಕೊಂಡೆ ಅಂತ? ಎಲ್ಲ ಅನ್ಸುತ್ತೆ ಅದು ನೋಡಿ. ಇವಾಗ ನಿಮಗೆ ನೋಡಿ, ನೀವೇ ನೋಡಬೇಕು, ನೀವುಗಳು ಪ್ರಶ್ನೆ ಮಾಡಬೇಕಿಲ್ಲ. ಯಾಕೆ ಅವಕಾಶ ಇಲ್ಲ ಇಲ್ಲಿ ಹೆಂಗೆ ಕೂತ್ಕೊಳ್ಳೋಕೆ ಅವಕಾಶ ಇದೆ ನಿಮಗೆ? ಸಾರ್ವಜನಿಕರಿಗೆ ಇಲ್ಲಿ ಕೂತ್ಕೊಂಡು ನೀವು ಯಾಕೆ ಬರೆದ್ರಿ, ನೀವು ಯಾಕೆ ದುಡ್ಡು ಇಸ್ಕೊತಾ ಇದ್ದೀರಾ? ನಮ್ಮ ಪ್ರಶ್ನೆ ಇಷ್ಟೇ. ನೀವು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಕಡತಗಳಿರುವಂತಹ ವಿಲೇವಾರಿ ಮಾಡುವಂತಹ ಈ ಸೆಕ್ಷನಲ್ಲಿ ಯಾತಿ ಕೂತಿದ್ದೀರಾ? ಇಲ್ಲ ಬಿಡಿ ಸರ್. ದುಡ್ಡು ಏನಕ್ಕೆ ಇಸ್ಕೊಂಡ್ರಿ? ನಿಮ್ಮ ಹೆಸರೇನು? ಇಲ್ಲ ಬಿಡಿ. ಹೆಸರೇನು ಸರ್? ಬಸವರಾಜ್ ಅಂತ. ಬಸವರಾಜ್. ಎಷ್ಟು ವರ್ಷದಿಂದ ಇದ್ದೀರಿ? ಹೇಳಿ ಸರ್. 15 ದಿನದಿಂದ ನೋಡ್ತಾ ಇದ್ದೀನಿ, ಒಂದಿನ ಅಲ್ಲ. ಸುಳ್ಳು ಹೇಳ್ಬೇಡಿ. ಇನ್ನೂ ಇದ್ರದಂಥದ್ದು 10 ವಿಡಿಯೋ ಬೇಕಾದ್ರೆ ಕೊಡ್ತೀನಿ. ಇರಲಿ ಬಿಡಿ ಸರ್. ಸರ್ ಮಾಮೂಲಿ ವರ್ಕ್ ಮಾಡ್ತಾರೆ ಅಷ್ಟೇ ಅವರು. ವರ್ಕ್ ಮಾಡ್ತಾರೆ. ಅಲ್ಲ ಅರ್ಜಿ ಗಿರ್ಜಿ ಬರೆಯೋದು ಮಾಡ್ತಾರೆ. ಅಲ್ಲ ವರ್ಕ್ ಸರ್. ಸಾರ್ವಜನಿಕ ಓಕೆ, ಬರೋ ರೈತರುಗಳು ಮುಗಿದ್ರು ಈಸ್ಕೊಳ್ಳಿ ಸರ್, ಅರ್ಜಿ ಬರ್ಕೊಡ್ಲಿ, ನೋ ಪ್ರಾಬ್ಲಮ್. ಅವಿದ್ಯಾವಂತರು ಬರ್ಕೊಡ್ಲಿ ಸರ್. ಸರ್ ಇಲ್ಲ ಬಿಡಿ. 15 ದಿನಗಳಿಂದ ಇದಿಷ್ಟು 10,000 ರೂಪಾಯಿ ಮಾಡಬೇಕಾದ್ರೆ 10,000 ರೂಪಾಯಿ ಐತೆ. ಯಾರು ನಿಮ್ಮ ಮೇಲಧಿಕಾರಿ? ಯಾರು ಹೇಳಿ ಸರ್? ಯಾರಿಲ್ಲ ಬಿಡಿ ಸರ್. ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ, ಏನು ಬೇಡ ನಮಗೆ. ಯಾರು ನಿಮ್ಮ ಇಲ್ಲಿ ಇರುವಂತ, ನೀವು ಇಲ್ಲಿ ವರ್ಕ್ ಮಾಡ್ತಿರಲ್ಲ, ಯಾರಿಗೋ 10,000 ರೂಪಾಯಿ ಸಾಹೇಬ್ರು ಕೊಡಬೇಕು ಅಂತ ಹೇಳ್ತೀರಾ ವಿಡಿಯೋದಲ್ಲಿ? ಇಲ್ಲ ಸರ್. ಯಾರು ಸಾಹೇಬ್ರು ಹೇಳಿ? ಯಾರು ಸಾಹೇಬ್ರು ಹೆಸರು? ಇಲ್ಲ ಬಿಡಿ ಸರ್. ಅವ್ರು ಹೇಳ್ದಂಗೆ ಮಾಮೂಲಿ ವರ್ಕ್ ಮಾಡ್ತಾರೆ ಅಷ್ಟೇ. ಇಲ್ಲ. ಯಾರು ನಿಮ್ಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರು? ನಾನು ಪ್ರಶ್ನೆ ಮೇಲಧಿಕಾರಿಗಳು ಖಂಡಿತ ಪ್ರಶ್ನೆ ಮಾಡೋಣ. ಈಗ ಇಲ್ಲಿ ನಿಮ್ಗೆ ಕೂತ್ಕೊಳ್ಳೋಕ್ಕಂತ ಅವಕಾಶ ಕೊಟ್ಟರು ಯಾರು ಹೇಳಿ? ನೀವು ಎಂಪ್ಲಾಯ್ ಇದ್ರೆ ಕೊಡಿ, ಐಡಿ ಕಾರ್ಡ್ ಕೊಡಿ. ಸರ್ಕಾರದಿಂದ ಇರೋಂಥ ಐಡಿ ಕಾರ್ಡ್ ಕೊಡಿ ದಯಮಾಡಿ. ನೀವು ಎಂಪ್ಲಾಯ್ ಅಂದ್ರೆ ರಾಜರೋಷ ಕಾಲ್ ಮೇಲೆ ಕಾಲಾಗ ಕೂತ್ಕೊಳ್ಳಿ, ಅಹವಾಲಿಸ್ಕೊಳ್ಳಿ, ಅರ್ಜಿ ಬರ್ಕೊಡಿ, ನೋ ಪ್ರಾಬ್ಲಮ್. ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದು ಇಲಾಖೆಯ ಭದ್ರತೆ ಇರುವಂತಹ ಈ ಒಂದು ಕೊಠಡಿಯಲ್ಲಿ ನೀವು ಕೂತ್ಕೊಂಡು ಯಾರ ಅಪ್ಪಣೆಯನ್ನು ಪಡ್ಕೊಂಡು ನೀವು ಇಲ್ಲಿ ಸಾರ್ವಜನಿಕರ ಅರ್ಜಿಗಳ ಸ್ವೀಕಾರ ಮಾಡ್ತೀರಾ, ನೀವು ರಿಪೋರ್ಟ್ ಬರೀತೀರಾ, ಸೀಲು ಸೈನ್ ಹೊಡಿತೀರಾ, ದುಡ್ಡು ಇಸ್ಕೋತೀರಾ? ಯಾಕೆ? ಇಲ್ಲ ಬಿಡಿ ಸರ್. ಸರ್ ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ಇಲ್ಲ ಅಂತಂದ್ರೆ ಯಾರು ನಂಬಲ್ವಾಗಾರೆ? ಈ ವಿಡಿಯೋಗೆ ಸಾಕ್ಷಿ ಇಲ್ವಾ? FSR ಮಾಡಿಸೋ? ಇಲ್ಲ ಬಿಡಿ ಸರ್, ಬೇಡಿ ಸರ್. ಸರಿ ಬಿಡಿ ಸರ್. ಈಗ ನಿಮ್ಮ ಮೇಲಧಿಕಾರಿ ಹೇಳಿ ಸರ್. ಆಯಿತು, ಇಲ್ಲಿ ಬಿಡೋಣ. ಏನು ಈಸ್ಕೊಂಡಿದ್ದೀರಾ ನಿಜ ತಾನೆ? ಇಲ್ಲ ಬಿಡಿ ಸರ್, ಆಯಿತು. ಅಲ್ಲ ಈಸ್ಕೊಂಡ್ರದು ನಿಜನಾ ಇಲ್ವಾ ಸರ್? ಅಷ್ಟು ಬೇಡ ನಮಗೆ. ಇಲ್ಲ ಬಿಡಿ ಸರ್, ಆಯ್ತು. ಈಗ ಅಲ್ಲ ಓಕೆ, ನೀವು ಸರ್ಕಾರಿ ಕಚೇರಿಯಲ್ಲಿ ಕೂತಿರಿ, ಯಾರು ನಿಮ್ಮ ಅಧಿಕಾರಿ? ಯಾರಿಲ್ಲ ಬಿಡಿ ಸರ್. ಯಾರು? ವೇಲ್ಕುಮಾರ್ ಅವರು. ಏನು ಇಲ್ಲಿ ಏನು ಮಾಡೋದು? ಅವರು ಯಾವ ವರ್ಕರ್ ಅವರು? ಇಲ್ಲ ಬಿಡಿ ಸರ್, ಏನಿಲ್ಲ ಕಥ. ನಿಮ್ಗೆ ವೇಲ್ಕುಮಾರ್ ಅವ್ರು ಗೊತ್ತಿಲ್ಲ? ಅಲ್ಲ ಗೊತ್ತು ಸರ್, ಎಲ್ಲ ಅಧಿಕಾರಿಗಳು ಗೊತ್ತು. ಯಾಕೆ ಮತ್ತೆ ವೇಲ್ಕುಮಾರ್ ಅವ್ರಿಗೆ 10,000 ಕೊಡಬೇಕು ಅಂತ ಹೇಳ್ತೀರಾ? ಯಾಕೆ? ಸರ್ಕಾರಿ ಕಚೇರಿಗಳ ಅಧಿಕಾರಿಗಳ ಹತ್ರ ಡೀಲಿಂಗು. ದಲ್ಲಾಳಿಗಳ ನೀವು? ಇಲ್ಲ ಸರ್, ದಲ್ಲಾಳಿಗಳಿಲ್ಲ. ಅಲ್ಲ ಸರ್, ದಲ್ಲಾಳಿ ಅಲ್ಲ ಅಂತಂದ್ಮೇಲೆ ಏನಕ್ಕೆ ನೀವು ಇಲ್ಲಿಂದ ರೈತರು ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ಹತ್ರದಿಂದ ಅಧಿಕಾರಿಗೆ ಹೋಗ್ಬೇಕಾ? ಇಲ್ಲ ಸರ್, ಸುಳ್ಳು ಅದು ಬಿಡಿ ಸರ್. ಸುಳ್ಳು ಆಡಿಯೋ ರೆಕಾರ್ಡ್ ಇದೆ ಸರ್. ಇದು ನೀವು ದುಡ್ಡು ಇಸ್ಕೊಂಡಿರೋದು. ನೆಕ್ಸ್ಟ್ ನೀವು ಇಲ್ಲೊಂದು ಆಡಿಯೋದಲ್ಲಿ ಹೇಳ್ತೀರಾ ಏನೋ ರೈತರು ಇವ್ರಿಗೆ ನಮ್ಮ ಸಾಹೇಬ್ರಿಗೆ 10,000 ಕೊಡಬೇಕು ಒಂದು ಸಾಗುವಳಿ ಚೀಟಿಗೆ. ಯಾಕೆ ಸಾಗುವಳಿ ಚೀಟಿ ಹೇಳೋರು ತಾನೆ? ಕೃಷ್ಣ ಬೈರೇಗೌಡರು ಸಚಿವರಾಗಿದ್ದಾಗ ಯಾವ ಥರ ಖಡಕ್ಕಾಗಿ ಹೇಳಿದ್ರು, ಸಾಗುವಳಿಗನ್ನ ರೈತರನ್ನ ಯಾರನ್ನೂ ಕೂಡ ನಿಲ್ಲಿಸಬಾರ್ದು, ಕಾಯಿಸಬಾರ್ದು ಅಂತ. ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಬಾರ್ದು. ನೀವು ದಲ್ಲಾಳಿ. ಯಾಕೆ ದಲ್ಲಾಳಿ ಮುಖಾಂತರ ಸಾರ್ವಜನಿಕರು ಬಂದು ಅಹವಾಲಿಸ್ಕೊಂಡು ಅರ್ಜಿ ಸ್ವೀಕಾರ ಮಾಡಿ ಬರೆಸಿ ಡಿಮ್ಯಾಂಡು ಅಧಿಕಾರಿ? ನಿಮ್ಮ ಅಧಿಕಾರಿ ಹೇಳಿರೋದಾ? ಇಲ್ಲ ಬಿಡಿ ಸರ್. ವೇಲ್ಕುಮಾರ್ ಅವ್ರು ಹೇಳಿರೋದು? ಇಲ್ಲ ಯಾರು ಹೇಳಿಲ್ಲ ಸರ್. ಎಲ್ಲಿ ವೇಲ್ಕುಮಾರ್ ಅವ್ರು? ಇಲ್ಲ ಇವತ್ತು ಇಲ್ಲ ಬಿಡಿ ಸರ್. ಇಲ್ಲ ಸರ್, ಸುಳ್ಳು ಏನಾಯ್ತು? ಸುಳ್ಳು ಸರ್. ಸಾಕ್ಷಿ ಸಮೇತ ಇಷ್ಟು ಜನ ಮುಂದೆ ನಾನು ಸಾಕ್ಷಿ ಇಲ್ಲದೆ ಬಂದು ಮಾತಾಡ್ತೀನಾ?
15 ದಿನಗಳಿಂದ ವಾಚ್ ಮಾಡ್ತಾ ಇದ್ದೀವಿ. ನಿಮ್ಮ ಈ ಹೆಗ್ಗಡದೇವನ ಕೋಟೆಯ ತಾಲೂಕು ಕಚೇರಿಯ ಕರ್ಮಕಾಂಡವನ್ನು ನೋಡಲಿಕ್ಕೆ, ಜನಗಳಿಗೆ ತೋರಿಸ್ಲಿಕ್ಕೆ 15 ದಿನಗಳಿಂದ ಓಡಾಡ್ತಿದ್ದೀವಿ. ರೈತರು ನಿರಂತರವಾಗಿ ನಮ್ಮ ಆಫೀಸಿಗೆ ಕರೆ ಮಾಡ್ತಾ ಇದ್ದಾರೆ. ಸರ್, ಈ ಥರ ಏಜೆಂಟ್ಗಳು ಅವಳಿ ಸರ್, 10,000 20,000 ಡಿಮ್ಯಾಂಡ್ ಇಡ್ತಾರೆ. ಒಂದು ಸಾಗುವಳಿ ತಗೋಬೇಕು ಅಂತಂದರೆ 10,000 ಡಿಮ್ಯಾಂಡ್ ಮಾಡ್ತಾರೆ ಸರ್, 20,000 ಡಿಮ್ಯಾಂಡ್ ಮಾಡ್ತಾರೆ ಸರ್. ಅಧಿಕಾರಿಗಳಿಗೆ ಬೇರೆ, ದಳ್ಳಾಳಿಗೆ ಬೇರೆ, ಮೇಲಧಿಕಾರಿಗಳಿಗೆ ಬೇರೆ. ಯಾಕೆ ಅಧಿಕಾರಿಗಳೇನಾದ್ರು ಅವ್ರಿಗೆ ದುಡ್ಡು ಕೊಡ್ತೀರಾ? ನೀವೇನಾದ್ರೂ ಸಂಬಳ ಸಾಕಾಗಲ್ಲ ಇವ್ರಿಗೆ? ಈಗ ಏನು ಮಾಡ್ತೀರಾ ಹೇಳಿ? ದುಡ್ಡು ಇಸ್ಕೊಂಡಿದ್ದೀರಾ ವಿತ್ ಪ್ರೂಫ್ ನನ್ನ ಹತ್ರ ಇದೆ. ನಿಮ್ಮ ಮೇಲಾಧಿಕಾರಿ ಯಾರೋ ವೇಲ್ಕುಮಾರ್ ಅವ್ರಿಗೆ ನಾನು 10,000 ಕೊಡಬೇಕು, ಸಾಹೇಬ್ರಿಗೆ ನಾನು ಬರೆಸ್ತೀನಿ, ರಿಪೋರ್ಟ್ ಬರೆಸ್ತೀನಿ, ಸಾಗುವಳಿ ಚೀಟಿ ಕೊಡಿಸ್ತೀನಿ ಅಂತ ಮಾತಾಡಿದ್ರ. ನನ್ನ ಹತ್ರ ಸ್ಪಷ್ಟವಾಗಿ ಆಡಿಯೋ ಇದೆ, ವಿಡಿಯೋಸ್ ಇದೆ. ಎಲ್ಲಿ ಯಾರು ಅಧಿಕಾರಿಗಳು? ತೋರಿಸಿ ಸರ್. ಎಲ್ಲ ಇಷ್ಟೇ ಸರ್ಕಾರಿ ಕಚೇರಿಗಳೆಲ್ಲ ಕರ್ಮಕಾಂಡ ನೋಡಿ. ಇದು ನೀವು ಇರಿ ಸರ್, ನೀವು ದಯವಿಟ್ಟು ಎಲ್ಲೂ ಹೋಗಬಾರ್ದು. ಹೋದರೆ ಅದ್ರ ಬೇರೆ ಥರ ನಾನು ಆ್ಯಕ್ಷನ್ ತಗೋಬೇಕಾಗುತ್ತೆ, ಬೇರೆ ಥರ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಇದು ಸರ್ಕಾರಿ ಕಚೇರಿ, ತಾಲೂಕು ಆಫೀಸು ಅಂದರೆ ಎಚ್ ಡಿ ಕೋಟೆಯಲ್ಲಿರುವಂಥದ್ದು. ಇಲ್ಲಿ ದಲ್ಲಾಳಿಗಳ ಅವಳಿ ಇದೆ ಅಂತ ನಾವು ಬಂದಿದ್ವಿ. ಒಬ್ಬರು ಅಧಿಕಾರಿನೂ ಇಲ್ಲ ನೋಡಿ. ಸಾರ್ವಜನಿಕರನ್ನೇ ಕೂರಿಸ್ಬೇಕು ಆ ಜಾಕೀಗ. ನೀವು ನಿಮ್ಮ ಕಡತಗಳನ್ನು ನೀವೇ ವಿಲೇವಾರಿ ಮಾಡ್ಕೊಳ್ಳಿ ಸರ್, ನಿಮ್ಮ ಕಡತಗಳನ್ನ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಒಂದು ಸಾರ್ವಜನಿಕರನ್ನೇ ಬಿಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಯಾರು ತಪ್ಪು ಮಾಡಿಲ್ಲ ಅಂದರೆ ಧೈರ್ಯವಾಗಿ ಅಧಿಕಾರಿಗಳು ಕೂರ್ಬೋದಾಗಿತ್ತು. ನೋಡಿ, ಒಂದು ಜಾಗದಲ್ಲೂ ಕೂಡ ಅಧಿಕಾರಿಗಳಿಲ್ಲ, ಎಲ್ಲ ಹೊಂಟೋದ್ರು. ಯಾಕಂದರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಏನಾಗಿದೆ ಅಂತಂದರೆ ದಲ್ಲಾಳಿಗಳ ವ್ಯವಹಾರ, ದಲ್ಲಾಳಿಗಳನ್ನು ಬಿಟ್ಕೊಳ್ಳೋದು, ಇಲ್ಲಿ ಒಂದು ರೈಟ್ ಫಿಕ್ಸ್ ಮಾಡೋದು, ಆ ರೈಟ್ನಂತೆ ರೈತರುಗಳು ಹೋಗೋದು, ನೆಕ್ಸ್ಟು ಇಲ್ಲಿ ಅಧಿಕಾರಿಗಳು ಕೊಡೋದು, ಇಲ್ಲಿ ವ್ಯವಹಾರವನ್ನು ಕುದುರಿಸೋದಂಥದ್ದು. ಆ ಕುದುರಿಸುವಂತಹ ಕೆಲಸವನ್ನು ನೋಡಿ ಇಲ್ಲಿ ಈ ರೀತಿ ಇರೋರೇ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ನಾನು ವಿತ್ ಎವಿಡೆನ್ಸಲ್ಲಿ ಇಟ್ಕೊಂಡಿದ್ದೀನಿ. 15 ದಿನ ಇಲ್ಲಿ ನಾನು ಬಂದು ಇಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ದೀನಿ. ನನಗೆ ರೈತರು ಕೂಡ ಒಂದಿಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಸರ್, ನಮ್ಮ ಜಮೀನನ್ನ ನಾವು ಸಾಗುವಳಿ ತಗೋಬೇಕು ಅಂತಂದರೆ, ನಮ್ಮ ತಾತಿರು ಮಾಡಿರೋಂಥ ಆಸ್ತಿನ ಸಾಗುವಳಿ ತಗೋಬೇಕು ಅಂತಂದರೆ ನಾವು ಇವ್ರಿಗೆ ಭಿಕ್ಷೆ ಬೇಡಬೇಕು ಸರ್, ಭಿಕ್ಷೆ ಬೇಡಿ ತಗೊಬಂದು ಇವ್ರಿಗೆ 20,000 ಕೊಡಬೇಕು ಸರ್, ಇವ್ರಿಗೆಲ್ಲ ನಾಚಿಕೆ ಆಗಬೇಕು ಅಂತ ನಮಗೆ ಎಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಗೊತ್ತಾ? ಇಲ್ಲಿ ನೋಡಿ, ಇವರು ನಿಂತ್ಕೊಳ್ಳಿ ಸರ್, ಇಲ್ಲಿ ನೋಡಿ. ಇವಾಗ ಏನು ಗೊತ್ತಾ ಇದು ವಿಚಾರ, ಇಲ್ಲಿ ಒಬ್ಬ ರೈತ ಅವ್ರು ನೋಡಿದ್ರೆ ಪಾಪ ಬಸ್ ಚಾರ್ಜ್ಗೆ ಮತ್ತು ಊಟ ತಿಂಡಿಗೆ ದುಡ್ಡು ಇದೆಯೋ ಇಲ್ವೋ ಅನ್ನೋ ಒಂದು ಸಿಚುವೇಶನ್ ಬರ್ತಾರೆ. ಬಟ್ ಈ ವ್ಯಕ್ತಿ ಇಲ್ಲಿ ಕೂತ್ಕೊಂಡು ಡೈರೆಕ್ಟಾಗಿ ವ್ಯವಹಾರವನ್ನು ಕುದುರಿಸುವಂಥದ್ದು. 10,000 ಕೊಡಿ, 20,000 ಕೊಡಿ, 30,000. ಸರ್ ನಿಂತ್ಕೊಳ್ಳಿ. ಯಾರು ನೀವು? ಏನು ನಿಮ್ಮ ಯಾರು ಮೇಲಧಿಕಾರಿ ಅಂತಾರಲ್ಲ ವೇಲ್ಕುಮಾರ್, ಅವ್ರನ್ನೇ ಕರೆಸ್ಬೇಕೀಗ ನೀವು. ನೋಡಿ, ಈ ಥರ ಬಂದೇನಾದರೂ ಕೇಳಿದ್ರೆ ಇಲ್ಲಿಂದ ಕಾಲ್ಕಿರೋವಂಥದ್ದು, ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ತಪ್ಪೇ ಮಾಡಿಲ್ಲ ಅಂತಂದರೆ ನಿಂತ್ಕೊಳ್ಳಿ, ಧೈರ್ಯವಾಗಿ ಮಾತಾಡಲಿ. ಯಾರು ಕೂಡ ಇವ್ರನ್ನ ಏನು ಮಾಡ್ತಾರೆ, ಯಾಕೆ ಈ ಥರ ಮಾಡೋವಂಥದ್ದು? ಯಾಕಂದರೆ ಇವ್ರಿಗೆಲ್ಲ ಕೈ ತುಂಬ ಸಂಬಳ ಬರುತ್ತೆ. ಇವರೆಲ್ಲ ಸಾವಿರಾರು ರೂಪಾಯಿ ಸಂಬಳಗಳು ತಗೊಂಡು ಇಲ್ಲಿ ಬರುವಂತಹ ರೈತರುಗಳನ್ನು ಬಲಿ ತಗೊಳ್ಳೋದು ಇವರು. ಯಾಕೆ ಇವ್ರು ಬರುವಂತಹ ಸಂಬಳ ಗೌರ್ಮೆಂಟಿಂದ ಸಾಕಾಗಲ್ವಾ? ಸ್ಟ್ರಿಕ್ಟಾಗಿ ಹೇಳಿಲ್ವಾ ಗೌರ್ಮೆಂಟ್ ಆಫೀಸರ್ಗಳು ಯಾವ ಥರ ಕೆಲಸ ಮಾಡಬೇಕು ಅಂತ? ದಲ್ಲಾಳಿಗಳನ್ನ ಇಟ್ಕೊಂಡು ವ್ಯವಹಾರ ಮಾಡೋವಂಥದ್ದು ಏನೈತೆ ಇಲ್ಲಿ ತಾಲೂಕು ಆಫೀಸಲ್ಲಿ? ಇವ್ರಿಗೆಲ್ಲ ಹೇಳೋರು ಕೇಳೋರು ಯಾಕಂದರೆ ಮುಗ್ಧರು. ಹಳ್ಳಿ ಭಾಗದಿಂದ ಬರುವಂತಹ ಜನರೇನು ಗೊತ್ತಾ, 10,000 ಕೇಳಿದ್ರು ಕೊಟ್ಬಿಡ್ತಾರೆ, 20,000 ಕೇಳಿದ್ರು ಕೊಟ್ಬಿಡ್ತಾರೆ. ಅವ್ರಿಗೇನು ಕೆಲಸ ಆಗಬೇಕು? ಇಲ್ಲಿ ನೋಡ್ಬೋದು ನಾನು ಬಂದ ಮೇಲೆ ಈ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ. ನಾಚಿಕೆ ಆಗುತ್ತೆ ಕಣ್ರಿ ನಮ್ಗೆ ಹೇಳ್ಕೊಳಕ್ಕೆ, ನಮಗೆ ನಾಚಿಕೆ ಆಗುತ್ತೆ. ಇದು ಎಂಥ ಪರಿಸ್ಥಿತಿ ನೋಡಿ. ತಾಲೂಕು ಆಫೀಸಲ್ಲಿ ಒಂದು ತಾಲೂಕನ್ನು ಒಂದು ಕೈಲಿಟ್ಕೊಂಡು ನಡೆಸುವಂತಹ ಅಧಿಕಾರಿಗಳು ನೋಡಿ, ಒಬ್ಬರಾದರೂ ಇದ್ದಾರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ನಾವು ಬರೋ ತನಕ ಎಲ್ಲರೂ ಕೂಡ ಕೂತಿದ್ರು, ಎಲ್ಲರೂ ಕೂಡ ಇದ್ರು. ಬಟ್ ನಾವು ಬಂದ ಮೇಲೆ ಇಲ್ಲಿ ಒಬ್ಬರು ಕೂಡ ಇಲ್ಲ, ಎಲ್ಲರೂ ಕೂಡ ಹೊಂಟೋಗ್ಬಿಟ್ಟಿದ್ದಾರೆ. ಈಗಾಗಲೇ ನೀವು ಗಮನಿಸಿ ಎಷ್ಟು ಇಲ್ಲಿ ಚೇಂಬರ್ಗಳಿದೆ. ಈ ಒಂದು ಚೇಂಬರ್ಗಳಲ್ಲಿ ಕೂತಿರುವಂತಹ ಅಧಿಕಾರಿಗಳು ಯಾರು ಇಲ್ಲ. ಈಗ ನೋಡಿದ್ರೆ ನೀವು ದಲ್ಲಾಳಿ ರೆಡ್ ಆಗಿ ಬಂದು ದಲ್ಲಾಳಿ ಹಿಡಿದಾಕಿದ್ದೀವಿ. ಇದೇ ಒಂದು ಸ್ಪಾಟಲ್ಲಿ ದಲ್ಲಾಳಿ ಕೂತ್ಕೊತಿದ್ದು, ಇದೇ ಸ್ಪಾಟಲ್ಲಿ ಬರೆಯೋದು. ಯಾರು ಪರ್ಮಿಷನ್ ಕೊಡ್ರಿ ಇವ್ರಿಗೆ? ಸರ್ಕಾರಿ ಕಚೇರಿಗಳಲ್ಲಿ ಒಬ್ಬ ಮೇಲಧಿಕಾರಿ ಇಲ್ಲದೆ ಇವರು ಬೀರು ತೆಗಿತಾರೆ, ಇಲ್ಲಿರೋ ಕಡತಗಳನ್ನ ಪರಿಶೀಲನೆ ಮಾಡ್ತಾರೆ, ರೈತರುಗಳಿಗೆ ಇಲ್ಲಿ ಇಷ್ಟು ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ಯಾರು ಇವ್ರಿಗೆಲ್ಲ ಇಷ್ಟು ಪರ್ಮಿಷನ್ ಕೊಟ್ಟಿರೋದು? ಒಬ್ಬರಲ್ಲ, ಅಧಿಕಾರಿಗಳು ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಹೆಗ್ಗಡದೇವನ ಕೋಟೆಯ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಲಂಚಾವತಾರ ಕೇಳಿಬರ್ತಿದೆ ಅಂತ ಎಷ್ಟು ಆರೋಪ ಬಂದಿತ್ತೋ ಇದನ್ನು ನೋಡಿದ್ರೆ ಅಷ್ಟು ಸತ್ಯ. ಯಾಕಂದರೆ ಇಲ್ಲೊಬ್ಬ ದಲ್ಲಾಳಿ ಕೂತಿದ್ದ, ಈ ಚೇರ್ನಲ್ಲಿ ಕೂತ್ಕೊಂಡು ಡೀಲಿಂಗ್ ಮಾಡುವಂಥದ್ದು. ರೈತರಿಗೆ 10,000 ಕೊಡಿ, 20,000 ಕೊಡಿ, ನಾಳೆಗೇ ನಿಮಗೆ ಸಾಗುವಳಿ ಕೊಟ್ಬಿಡ್ತೀನಿ, ಖಾತೆ ಮಾಡಿಸ್ಕೊಟ್ಬಿಡ್ತೀನಿ, ಕಂದಾಯ ಮಾಡಿಸ್ಕೊಟ್ಬಿಡ್ತೀನಿ. ಈ ಥರ ರೈತರುಗಳು ಬರೋರನ್ನ ಯಾವ ರೀತಿ ಇವರು ಸುಲಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಗ್ಧ ಜನರು ರೈತರಿಗೆ ಏನು ಗೊತ್ತು? ಒಂದು ಅರ್ಜಿ ಬರ್ಕೊಡ್ತಾನೆ ಅಂತಂದರೆ ಓಕೆ, ಅಧಿಕಾರಿ ಅಲ್ಲದೇ ಇದ್ರೂ ಕೂಡ ಹೋಗ್ಬಿಟ್ಟು ಒಂದು ಅರ್ಜಿ ಬರ್ಸ್ಕೊತಾರೆ. ಆದರೆ ಇಲ್ಲಿ ನೋಡಿದ್ರಲ್ಲ ನೀವು, ಇಲ್ಲಿರುವಂತಹ ಆ ದಲ್ಲಾಳಿ ಬಸವರಾಜ್ ದಲ್ಲಾಳಿನ ನಾನು ಪ್ರಶ್ನೆ ಮಾಡ್ತೀನಿ, ನೀವು ಯಾರು ಸರ್ ಇಲ್ಲಿ ಅಂತ ಅಂದಾಗ, ನಾನೊಬ್ಬ ಎಂಪ್ಲಾಯ್ ಅಲ್ಲ ಸರ್, ನಾನೊಬ್ಬ ಸಾರ್ವಜನಿಕ,